ತಿಂತಿರೋ ಬಜ್ಜಿ ಬೋಂಡ ಕಬಾಬನ್ನು ವಿಷದಲ್ಲಿ ಕರೆದಿರಬಹುದು. ಅದು ನಿಮಗೆ ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್ನಂಥ ಭಯಾನಕ ಕಾಯಿಲೆ ತರಬಹುದು. ನಾನು ಇಷ್ಟೊಂದು ಸೀರಿಯಸ್ ಆಗಿ ನಿಮ್ಮನ್ನು ಯಾಕೆ ಎಚ್ಚರಿಸ್ತಿದ್ದೀನಿ ಅಂದರೆ, ನಮ್ಮ ರಾಜ್ಯದ ಪ್ರಮುಖ ನಗರಗಳಲ್ಲಿ ಸೆಕೆಂಡ್ ಹ್ಯಾಂಡ್ ಆಯಿಲ್ ದಂಧೆ ಎಗ್ಗಿಲ್ಲದೆ ನಡೀತಿದೆ. ಅದು ನಮ್ಮ ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಿದೆ. ಅದು ಹೇಗೆ, ಆ ದಂಧೆಯ ಆಳ ಅಗಲ ವಿಸ್ತಾರ ಏನು ಅನ್ನೋದನ್ನ ಸಂಪೂರ್ಣ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ಚುಮು ಚುಮು ಚಳಿಗೆ ಬಿಸಿ ಬಿಸಿ ಬಜ್ಜಿ ಬೋಂಡ ತಿನ್ನೋದಕ್ಕೆ ಸಿಕ್ಕರೆ ಆಹಾ, ಆನಂದ ಪರಮಾನಂದ. ಇನ್ನು ನಾನ್ ವೆಜ್ ಪ್ರಿಯರಿಗಂತೂ ಈ ವೆದರ್ಗೆ ಗರಂ ಗರಂ ಕಬಾಬ್ ಸಿಕ್ಕರೆ ಅದರ ಮಜಾನೇ ಬೇರೆ. ರುಚಿ ರುಚಿಯಾಗಿರುತ್ತೆ, ಬೆಲೆನೂ ಕಡಿಮೆ ಇರುತ್ತೆ ಅಂತ ಈಗಿನ ಮಂದಿ ಕರಿದ ತಿಂಡಿಗೆ ಮುಗಿಬೀಳ್ತಾರೆ. ಅದರಲ್ಲೂ ಈಗಿನ ಯಂಗ್ ಜನರೇಷನ್ಗೆ ಫಾಸ್ಟ್ ಫುಡ್ ತಿನ್ನೋದೊಂದು ಫ್ಯಾಷನ್. ಎಚ್ಚರ ಗ್ರಾಹಕ, ಎಚ್ಚರ. ಆದರೆ ನೀವು ಈ ರೀತಿ ಇಷ್ಟಪಟ್ಟು ತಿನ್ನೋ ಬಜ್ಜಿ ಬೋಂಡ ಕಬಾಬು ಕುರುಕುಲುಗಳನ್ನು ಕರೆಯೋದಕ್ಕೆ ಎಂಥ ಎಣ್ಣೆ ಬಳಸ್ತಾರೆ ಅನ್ನೋದನ್ನ ನೀವು ಯಾವತ್ತಾದರೂ ಯೋಚಿಸಿದ್ದೀರಾ? ಆ ಎಣ್ಣೆ ವಿಷವಾಗಿರಬಹುದು. ಹೌದು, ನಮ್ಮ ರಾಜ್ಯದ ಪ್ರಮುಖ ನಗರಗಳಲ್ಲಿ ಸೆಕೆಂಡ್ ಹ್ಯಾಂಡ್ ಎಣ್ಣೆ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಆ ವಿಷಯುಕ್ತ ಎಣ್ಣೆ ಅವರು ಇವರೆನ್ನದೆ ಎಲ್ಲರ ಹೊಟ್ಟೆ ಸೇರುತ್ತಿದೆ. ಆ ಮೂಲಕ ಜನರಿಗೆ ಕ್ಯಾನ್ಸರ್, ಹೃದ್ರೋಗನ ಹಂಚುತ್ತಿದೆ. ನಾವು ಕಾಯಿಸಿದಾಗ ಏನಾಗುತ್ತೆ ಅಂತ ಹೇಳಿದಾಗ, ಆ ಫ್ಯಾಟಿ ಆ್ಯಸಿಡ್ಗಳು ತನ್ನ ಗುಣಗಳನ್ನು ಕಳ್ಕೊಳ್ತಾ ಹೋಗುತ್ತೆ. ಮೊದಲನೇ ಸತಿ ಕಾಯಿಸಿದಾಗ ಪರವಾಗಿಲ್ಲ, ಕಾಯಿಸ್ಬಿಟ್ಟು ಅದನ್ನು ತಣ್ಣಗೆ ಮಾಡಿ ಮತ್ತೆ ಅದನ್ನು ನಾವು ಕಾಯಿಸಿದಾಗ ಏನಾಗುತ್ತೆ ಅಂತ ಹೇಳಿದಾಗ, ಈ ಫ್ಯಾಟಿ ಆ್ಯಸಿಡ್ಗಳು ತನ್ನ ಸ್ಟ್ರಕ್ಚರ್, ಅದನ್ನು ಗುಣಗಳನ್ನು ಬದಲಾವಣೆ ಮಾಡ್ಕೊಳ್ಳುತ್ತೆ. ಈ ಕಣ್ಣಿಗೆ ಕಾಣುತ್ತೆ ನೋಡಿ, ಅದರದ್ದು ಸ್ವಭಾವ ಬದಲಾಗಿರೋದು ಕಣ್ಣಿಗೆ ಕಾಣುತ್ತೆ. ಏನಿದು ಸೆಕೆಂಡ್ ಹ್ಯಾಂಡ್ ಎಣ್ಣೆ? ಸೆಕೆಂಡ್ ಹ್ಯಾಂಡ್ ಎಣ್ಣೆ ಅಂದ್ರೆ ಒಮ್ಮೆ ಬಳಸಿದ ಎಣ್ಣೆಯನ್ನ ಕುದಿಸಿ ಅದು ಸ್ಮೋಕ್ ಪಾಯಿಂಟ್ ಅಂದ್ರೆ ಅಂತಿಮ ತಾಪಮಾನ ತಲುಪಿದ್ರೆ ಅದು ಮತ್ತೆ ಬಳಸಲು ಯೋಗ್ಯವಾಗಿರೋದಿಲ್ಲ. ಯಾಕಂದ್ರೆ ಅಂತಿಮ ತಾಪಮಾನದಲ್ಲಿ ಎಣ್ಣೆ ವಿಟಮಿನ್, ಪ್ರೋಟೀನ್ ಸೇರಿದಂತೆ ತನ್ನ ಎಲ್ಲಾ ಸತ್ವಗಳನ್ನ ಕಳೆದುಕೊಳ್ಳುತ್ತೆ. ಅಲ್ಲದೆ ತನ್ನ ಮೂಲ ರಾಸಾಯನಿಕ ಗುಣಗಳನ್ನ ಕಳೆದುಕೊಂಡು ವಿಷವಾಗಿ ಪರಿವರ್ತನೆಯಾಗುತ್ತೆ. ಅದು ನಾನಾ ಭಯಾನಕ ಕಾಯಿಲೆಗಳನ್ನು ಸೃಷ್ಟಿಸೋ ಪದಾರ್ಥವಾಗಿ ಪರಿವರ್ತನೆಯಾಗುತ್ತೆ. ಬಳಸೋದ್ರಿಂದ ಹೆಚ್ಚು ಹೆಚ್ಚು ಹೊತ್ತು ಎಣ್ಣೆಯನ್ನು ಬಾಣಲಿಯಲ್ಲಿ ಇಟ್ಟು ಕಾಯಿಸ್ತೀವಿ. ಈ ಹೆಚ್ಚು ದೀರ್ಘವಾದ ಸಮಯ ಎಣ್ಣೆಯಲ್ಲಿರೋ ಫ್ಯಾಟಿ ಆ್ಯಸಿಡ್ ಹೀಟ್ಗೆ ಎಕ್ಸ್ಪೋಸ್ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಫ್ಯಾಟಿಗೆ ಕಿಂಕ್ ಆಗುವಂಥ ನೇಚರ್ ಇರುತ್ತೆ. ಅಂದರೆ ಎಣ್ಣೆಯ ಅಣುಗಳು ಹೊರಳ್ಕೊಳ್ಳುತ್ತೆ, ಹೀಗೆ ತಿರುಚ್ಕೊಳ್ಳುತ್ತೆ. ಆ ತಿರುಚಿಕೊಳ್ಳುವಂಥ ಗುಣಗಳನ್ನು ಕಳ್ಕೊಂಡು ಅಂಟುಕೊಳ್ಳುವಂಥ ಗುಣಗಳನ್ನು ಹಿಡ್ಕೊಂಡ್ಬಿಡುತ್ತೆ. ಅಂದರೆ ಏನು ಹೇಳೋದು ಅಂದರೆ, ಮೆಂಬ್ರೇನಲ್ಲಿ, ಬಯೋಲಾಜಿಕಲ್ ಮೆಂಬ್ರೇನಲ್ಲಿ ಈ ಫ್ಯಾಟು ಮತ್ತೆ ಕಾಯಿಸಿದ ಫ್ಯಾಟು ಹೆಪ್ಪಾಗಿಬಿಡುತ್ತೆ, ಒಂದಕ್ಕೊಂದು ಕಟ್ಕೊಳ್ಳುತ್ತೆ. ಈ ಬಯೋಮೆಂಬ್ರೇನಲ್ಲಿ ಇದು ಹೀಗೆ ಕಟ್ಕೊಳ್ಳೋದ್ರಿಂದ ಸೆಲ್ಯುಲಾರ್ ಫಂಕ್ಷನ್ ಬದಲಾವಣೆ ಆಗಿ ಕ್ಯಾನ್ಸರ್ ಬರುವಂಥ ಸಂಭವಗಳು ಜಾಸ್ತಿ ಇರುತ್ತೆ.
ಹೃದ್ರೋಗ ಬರುವಂಥ ಸಂಭವಗಳು ಜಾಸ್ತಿ, ಹಾರ್ಟ್ ಅಟ್ಯಾಕ್ ಆಗೋದು, ಇವುಗಳೆಲ್ಲನೂ ಈ ತರಹದ ಎಣ್ಣೆ ಸೇವಿಸೋದ್ರಿಂದ ಬರುತ್ತೆ. ಪೆರಾಕ್ಸಿಡೇಸು ವಿಷ. ನೆನಪಿಡಿ, ಒಂದೊಂದು ಎಣ್ಣೆಗೆ ಒಂದೊಂದು ಅಂತಿಮ ತಾಪಮಾನ ಇರುತ್ತೆ. ಉದಾಹರಣೆಗೆ ಅಡುಗೆ ಎಣ್ಣೆಯ ಅಂತಿಮ ತಾಪಮಾನ 140 ಡಿಗ್ರಿ ಸೆಲ್ಸಿಯಸ್, ಅದೇ ಕರಿಯೋ ಎಣ್ಣೆಯದ್ದು 180 ಡಿಗ್ರಿ ಸೆಲ್ಸಿಯಸ್. ಇನ್ನು ವನಸ್ಪತಿಯ ಅಂತಿಮ ತಾಪಮಾನ 250 ಡಿಗ್ರಿ ಸೆಲ್ಸಿಯಸ್. ಅಪಾಯಕಾರಿ ಅಂಶ ಅಂದ್ರೆ ಎಣ್ಣೆಗೆ ಕರಿಯೋ ಪದಾರ್ಥದ ಬಣ್ಣ ಮತ್ತು ಅದಕ್ಕೆ ಸೇರಿಸಿರೋ ನಾನಾ ರಾಸಾಯನಿಕಗಳು ಸೇರಿದ್ರೆ ಅದು ಕೋಲ್ ಟಾರ್ ಆಗಿ ಅಂದ್ರೆ ಡಾಂಬಾರು ವಸ್ತುವಾಗಿ ಪರಿವರ್ತನೆಯಾಗುತ್ತೆ. ಅದನ್ನ ಮತ್ತೆ ಬಳಸಿದ್ರೆ ಕ್ಯಾನ್ಸರ್ನಂತ ಭಯಾನಕ ಕಾಯಿಲೆ ಕಟ್ಟಿಟ್ಟ ಬುತ್ತಿ. ಆಗಿರುತ್ತೆ, ಯು ವಿಲ್ ಗೆಟ್ ಸೈಡ್ ಎಫೆಕ್ಟ್ಸ್ ಆಗುತ್ತಲ್ಲ. ಬಟ್ ಯಾಕಂದರೆ ಅದು ಆಯಿಲ್ಗೆ ಇದಿರುತ್ತೆ, ಮತ್ತು ಕೆಮಿಕಲ್ಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಸೈಡ್ ಎಫೆಕ್ಟ್ಸ್ ಬಂದೇ ಬರುತ್ತೆ ಅದರಲ್ಲಿ. ಏನದು ಸೆಕೆಂಡ್ ಹ್ಯಾಂಡ್ ಎಣ್ಣೆ ದಂಧೆ? ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ಕರಿದ ತಿಂಡಿ ಮಾರೋ ಫ್ಯಾಕ್ಟರಿಗಳಲ್ಲಿ ಪ್ರತಿದಿನ 100 ಡಬ್ಬ ವೇಸ್ಟ್ ಆಯಿಲ್ ಸಿಗುತ್ತೆ. ಆಹಾರ ಕಾಯ್ದೆ ಪ್ರಕಾರ ಈ ಎಣ್ಣೆಯನ್ನು ಒಂದಾ ಬಿಸಾಡಬೇಕು, ಇಲ್ವಾ ಅನುಮತಿ ಇರೋ ಸೋಪ್ ಅಥವಾ ಕ್ಯಾಂಡಲ್ ತಯಾರಿಸೋ ಫ್ಯಾಕ್ಟರಿಗಳಿಗೆ ಮಾರಬೇಕು. ಆದ್ರೆ ಕೆಲ ಸ್ವಾರ್ಥಿಗಳು, ಆಸೆ ಬುರುಕ ಉದ್ಯಮಿಗಳು ಏನ್ ಮಾಡ್ತಿದ್ದಾರೆ ಗೊತ್ತಾ? ಲಾಭದಾಸೆಗೆ ಯಾರಂದ್ರವರಿಗೆ ಮಾರಿಬಿಡ್ತಿದ್ದಾರೆ. ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಈ ಭಯಾನಕ ಸೆಕೆಂಡ್ ಹ್ಯಾಂಡ್ ಆಯಿಲ್ ದಂಧೆ. ಈ ಆಯಿಲ್ ದಂಧೆ ಬಗ್ಗೆ ಯೋಚಿಸಿದ್ರೆ ಮೈ ಜುಮ್ ಎನ್ನುತ್ತೆ. ಮನುಷ್ಯ 4 ಕಾಸು ಸಂಪಾದಿಸೋಕೆ ಇಂಥ ನೀಚ ಕೆಲಸ ಮಾಡ್ತಾನ ಅನ್ನೋ ವಿಚಾರ ನಮಗೆ ಗೊತ್ತಾಗಿದ್ದು ನಾವು ರಹಸ್ಯ ಕಾರ್ಯಾಚರಣೆ ಮಾಡಿದ ಬಳಿಕವೇ.